ಪುರಾಣಗಳಲ್ಲಿರುವ ಕಥೆಗಳನ್ನ ಓದ್ತಾ ಇದ್ವು. ಆ ಬುಕ್ಕಲ್ಲಿ ಅನ್ನಪೂರ್ಣೇಶ್ವರಿ ಸ್ಟೋರೀಸ್ ಇತ್ತು. ಶಿವ ಒಂದ್ಸತಿ ಪಾರ್ವತಿ ಜೊತೆ ಮಾತಾಡ್ಬೇಕಾದ್ರೆ, ಈ ಭೂಮಿಲಿ ಏನೆಲ್ಲ ನಡೀತಾ ಇದೆಯಲ್ಲ ಅದು ಮಾಯೆ, ಜನಗಳು ಮಾಡ್ತಾರ ಎಲ್ಲಾ ಕೆಲ್ಸನೂ ಮಾಯೆ, ಅಂದ್ರೆ ಇಲ್ಯೂಷನ್ ಅಂತ ಹೇಳ್ದ. ಜನರು ತಿನ್ನೋ ಊಟನೂ ಇಲ್ಯೂಷನ್ ಅಂತ ಹೇಳ್ದ. ಪ್ರಾಣಶಕ್ತಿ ಕೂಡ ಅನ್ನದ ಬಗ್ಗೆ ಮಾತಾಡೋದಿಕ್ಕೆ ಪಾರ್ವತಿ ಸಿಟ್ಟು ಮಾಡ್ಕೊಂಡು ಹೋದ್ಲು. ಈ ಮಧ್ಯ ಬ್ರಹ್ಮಂದ್ 5ನೇ ತಲೆನ ಶಿವ ಕಿತ್ತಾಕ್ಬಿಟ್ಟ. ಶಿವ ಕಿತ್ತಿತ್ತಲೆ ಅವನ್ ಕೈಗೆ ಅಂಟ್ಕೊಂಡ್ಬಿಟ್ಟಿತ್ತಂತೆ. ಈ ಮಧ್ಯ ಹಸಿವು 3 ಲೋಕದಲ್ಲಿ ಕಾಡಕ್ ಶುರು ಮಾಡ್ತಂತೆ. ಶಿವ ಕಿತ್ತಿದ್ ಬ್ರಹ್ಮನ್ ತಲೆ ಸ್ಕಲ್ ಆದ್ರೂ ಅವ್ನ್ ಕೈ ಬಿಟ್ಟೋಗಿಲ್ಲ. ಆ ಸ್ಕಲ್ ಒಳಗೆ ಏನ್ ಹಾಕಿದ್ರೂ ಉಳಿತಿರ್ಲಿಲ್ವಂತೆ. ಆ ಶಾಪನ್ ಕ್ಲಿಯರ್ ಮಾಡ್ಕೊಳಕ್ಕೆ ಶಿವ ಎಲ್ಲಾ ಕಡೆ ಓಡಾಡ್ತಾ ಇದ್ದ. ಸುತ್ತಾಡ್ತಾ ಅವನ್ ಕಾಶಿಗ್ ಬಂದಂತೆ. ಕಾಶಿಲಿ ಪಾರ್ವತಿ ಅನ್ನಪೂರ್ಣೇಶ್ವರಿ ರೂಪಾಲಿ ಬಂದಿದ್ಲು. ಅವಳು ಶಿವಂಗೆ ಕೊಟ್ಟಿದ್ದ ಭಿಕ್ಷೆಯಿಂದ ಸ್ಕಲ್ಲು ತುಂಬತಂತೆ, ಕೈನೂ ಬಿಟ್ಟೋಯ್ತಂತೆ. ಈ ತರ ಶಿವಾದು ಶಾಪ ಕ್ಲಿಯರ್ ಆಯ್ತಂತೆ. ಅವಾಗ್ಲಿಂದ ಗಂಗಾ ತೀರದಲ್ಲಿರೋ ಕಾಶಿ ಶಾಪ ಮತ್ತು ಪಾಪ ವಿಮುಕ್ತಿ ಮಾಡೋ ಜಾಗ ಆಯ್ತಂತೆ. ಕಾಶಿ ವಿಶ್ವನಾಥ ದೇವಸ್ಥಾನ ಪಕ್ಕ ಈಗಲೂ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ. ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋಣ ಅಂತ ಹೊರನಾಡ್ ಕಡೆ ಹೊರಟ್ವು. ಮೈಸೂರಲ್ಲಿ ತುಂಬಾ ಬಿಸಿಲು ಇತ್ತು, ಆದ್ರೆ ಹೊರನಾಡು ಒಂದು ಮಲೆನಾಡು ಜಾಗ ಆಗ್ಬಿಟ್ಟು ತುಂಬಾ ಮಳೆ ಬಂತು. ದೇವಸ್ಥಾನದವರೇ ದೇವಸ್ಥಾನದ ಪಕ್ಕ ರೂಮ್ ಫೆಸಿಲಿಟೀಸ್ಗಳು ಮಾಡಿದ್ದಾರೆ. ದೇವಸ್ಥಾನ ಅವರು ಲಕ್ಸರಿ ರೂಮ್ಸು ಮಾಡಿದ್ದಾರೆ. ಇದೇ ರೀತಿ ನಿಮಗೆ ಯಾವುದೇ ಸೆಗ್ಮೆಂಟ್ ರೂಮ್ಸ್ ಬೇಕಾಗಿದ್ರೆ ನೀವು ಆನ್ಲೈನ್ ಅವ್ರನ್ನ ಕಾಲ್ ಮಾಡಿ ಬುಕ್ ಮಾಡ್ಕೊಬೇಕು. ದೇವ್ರ ದರ್ಶನ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋದ್ವು, ತುಂಬಾ ರಶ್ ಇತ್ತು. ಸೌತ್ ಇಂಡಿಯಾದ ಮೂಲೆ ಕಡೆಯಿಂದ ಜನ ಇಲ್ಲಿ ದರ್ಶನ ಮಾಡಕ್ ಬರ್ತಾರೆ. ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದ್ಮೇಲೆ ಊಟಕ್ಕೆ ಹೋದ ಇರಕ್ಕಾಗತ್ತಾ? ಸೌತ್ ಕೆನರಾ ದೇವಸ್ಥಾನಗಳ ಊಟದ ರುಚಿನೇ ಬೇರೆ. ಒಂದು ತುತ್ತನ್ನಾನು ಅಮೃತ ಇದ್ದಂಗೆ. ಊಟ ಅನ್ನೋದ್ಕಿಂತನೂ ದೇವ್ರದ್ದು ಪ್ರಸಾದ ಅಂತ ಎಲ್ಲ ತಿನ್ನಕ್ ಕಾಯ್ತಾ ಇದ್ರು. ಭವಿಷ್ಯ ಪುರಾಣ ಅಂತ ಒಂದು ಪುರಾಣ ಇದೆ. ಈ ಪುರಾಣದಲ್ಲಿ ಊಟಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು, ಏನ್ ಮಂತ್ರ ಹೇಳ್ಬೇಕು, ಊಟ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ವಿವರಿಸಿದ್ದಾರೆ. ಅನ್ನ ಸಾಂಬಾರ್, ರಸಂ, ಪಾಯಸ ಮತ್ತೆ ಮಜ್ಜಿಗೆ ಇರುತ್ತೆ. ಎಲ್ಲದ್ರದ್ದು ಟೇಸ್ಟ್ ಸೂಪರ್ ಆಗಿರುತ್ತೆ. ಲೈಫಲ್ಲಿ ಮಿಸ್ಸೇ ಮಾಡ್ಕೋಬಾರ್ದು. ನೀವು ತಿಂತಾನೆ ಇರಿ, ಅವ್ರು ಹಾಕ್ತಾನೆ ಇರ್ತಾರೆ. ಜಲ್ದಿ ತಿಂದಿಲ್ಲ ಅಂದ್ರೆ ಅನ್ನ ಸಾಂಬಾರ್, ರಸಂ, ಪಾಯಸ, ಮಜ್ಜಿಗೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಪರವಾಗಿಲ್ಲ, ಎಲ್ಲದನ್ನೂ ಒಂದ್ ಕಡೆ ಕೈಯಲ್ಲಿ ಎಳ್ಕೊಳ್ಳಿ, ತಟ್ಟೆ ಎತ್ಕೊಂಡು ಸುರ್ರ್ ಅಂತ ಕುರ್ಕೊಳ್ಳಿ. ದೇವಸ್ಥಾನದ ಊಟ ಹಂಗ್ ತಿಂದ್ರೆ ಹೆಂಗಿರತ್ ಗೊತ್ತಾ? ದೇವಸ್ಥಾನದಲ್ಲಿ ತಿನ್ನಕ್ಕೆ ಬೆಳಗ್ಗೆ ಹೊತ್ತು ಅವಲಕ್ಕಿ ಮತ್ತೆ ಕಾಫಿ ಕೊಡ್ತಾರೆ, ಅದೂ ಟೇಸ್ಟಿ. ದೇವಸ್ಥಾನದ್ದು ಹಿಸ್ಟ್ರಿ ಬುಕ್ ಕೊಟ್ಟಿದ್ರು. ಜೋಯಿಶ್ ಫ್ಯಾಮಿಲಿ ಎಷ್ಟು ಜನರೇಷನ್ ಇಂದ ಈ ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಪುನರ್ ಪ್ರಾಣ ಪ್ರತಿಷ್ಠಾಪನೆ 1973 ಅಲ್ಲಿ ಮಾಡಿಸಿದ್ರಂತೆ. ಜೋಯಿಶ್ ಫ್ಯಾಮಿಲಿದು ಪ್ರೆಸೆಂಟ್ ಜನರೇಷನ್ ಭೀಮೇಶ್ವರ್ ಜೋಶಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ದೇವಿ ಪಕ್ಕಾನೆ ಉದ್ಭವ ಗಣೇಶ ಮೂರ್ತಿ ಇದೆ, ದರ್ಶನ ಮಾಡಿ. ಮಹಾಮಂಗಳಾರತಿ ಟೈಮಲ್ಲಿ ಎಲ್ಲಾ ದೀಪನೂ ಹಚ್ತಾರೆ. ದೇವ್ರು ಮುಗ್ದಲ್ಲಿ ಮಾತ್ರ ಅದ್ಭುತ ಕಳೆ ಇದೆ, ಮಿಸ್ ಮಾಡದೆ ಹೋಗಿ ದರ್ಶನ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ, ತಾಯಿ ಸದಾ ಪೂರ್ಣತೆಯಲ್ಲಿದ್ದಂಗೆ. ಶಂಕರ ಪ್ರಾಣವಲ್ಲಭೆ, ತಾಯಿ ಈಶ್ವರನ ಪ್ರಾಣ ಚೈತನ್ಯ ಇದ್ದಂಗೆ. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಆ ಜ್ಞಾನ ಮತ್ತು ಜ್ಞಾನ ಇಂದ ಬರುವ ವೈರಾಗ್ಯ ಎರಡನ್ನೂ ಕೊಡುವ ದೇವಿ. ಭಿಕ್ಷಾಂ ದೇಹಿ ಚ ಪಾರ್ವತಿ, ಪಾರ್ವತಿ ರೂಪ. ಅನ್ನಪೂರ್ಣೇಶ್ವರಿ ದೇವಿಯನ್ನು ಅಂಗಲಾಚಿ ಬೇಡಿಕೊಳ್ಳಿ, ಸದಾ ಕಲ್ಪಿಸ್ತಾಳೆ. ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಕೇಳ್ಕೊಂಡು ತಾಯಿ ಅನುಗ್ರಹದೊಂದಿಗೆ ಬಾಯ್.